ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಚಾರಿಲ್ಲ. ಇವತ್ತಿನ ವಿಚಾರ ಏನಂತಂದರೆ, ಇವತ್ತು ಸ್ವಾತಂತ್ರ್ಯ ದಿನ, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ಮನೆಯಿಂದ ಗಾಡಿ ಎತ್ಕೊಂಡು ನೆಕ್ಸ್ಟ್ ದೇವನೂರಿಗೆ ಹೋದೆ. ದೇವನೂರಿಗೆ ಹೋಗ್ತಿದ್ದಂಗೆ ಇಲ್ಲಿಬ್ಬರು ಹುಡುಗಿರು ನೋಡಿದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂತ ಒಬ್ಬೊಬ್ಬರು ನೋಡಿ ಗೊತ್ತಾಗ್ತಿತ್ತು ಗುರು. ಅಷ್ಟು ಚೆನ್ನಾಗಿ ಒಬ್ಬೊಬ್ಬರು ನೀಟಾಗಿ ರೆಡಿಯಾಗಿಬಿಟ್ಟು ಸ್ಕೂಲಿಗೆ ಹೊರಟಿದ್ರು. ನೆಕ್ಸ್ಟ್ ನಾನು ಬಸ್ ಬಂತು ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಹೊರಟೆ ಗುರು. ಬಸ್ ಹತ್ಕೊಂಡು ಹೋದ್ಮೇಲೆ ಬಾಣಾವರದಲ್ಲಿ ಎಲ್ಲ ಆಟೋ ನಡೀತಿದ್ರು. ಬಾಣಾವರದಲ್ಲಿ ಏನು ನೋಡ್ಕೊಳ್ಳಿ. ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ. ನೆಕ್ಸ್ಟ್ ಆಲ್ರೆಡಿ ಹೈಸ್ಕೂಲ್ ಫೀಲ್ಡಿಗೆ ಹೋದೆ. ಹೈಸ್ಕೂಲ್ ಫೀಲ್ಡಿಗೆ ಹೋಗ್ತಂಗೆ ಅದು ಆಲ್ರೆಡಿ ಎಲ್ಲ ರೆಡಿಯಾಗಿದೆ. ಆಮೇಲೆ ನೆಕ್ಸ್ಟು ಗ್ರಾಮ ಪಂಚಾಯತಿ ಕಡೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಇತ್ತು. ಅದನ್ನು ನೋಡಿಕೊಂಡು ನೆಕ್ಸ್ಟು ನಮ್ಮ ಕಾಲೇಜ್ ಗ್ರೌಂಡಿಗೆ ಹೋದೆ. ಕಾಲೇಜಿಗೆ ಹೋದ್ಮೇಲೆ ನೆಕ್ಸ್ಟು ಸೀನಿಯರ್ಸ್ ಎಲ್ಲ ಇರ್ತಾರೆ ಅಂತ ಅಂದ್ಕೊಂಡೆ. ನೆಕ್ಸ್ಟು ಫಸ್ಟ್ ಹೋಗ್ತಿದ್ದಂಗೆ ನಮ್ಮ ಶಾರದಾ ದೇವಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನೆಕ್ಸ್ಟು ಹೊರಟಿದ್ದೆ. ನಮ್ಮ ಸೀನಿಯರ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ. ಅದನ್ನು ನಮ್ಮ ಸೀನಿಯರ್ಸ್ ಎಲ್ಲ ರೆಡಿ ಮಾಡ್ತಿದ್ರು ಅದಷ್ಟು. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ಬಂದರು. ಆಮೇಲೆ ನಮ್ಮ ಸೀನಿಯರ್ಸ್ ಜೊತೆ ನಾನು ಕೂಡ ಜಾಯಿನ್ ಆಗಿಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಅಷ್ಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಆದಮೇಲೆ ಗಾಂಧೀಜಿಯವ್ರಿಗೂ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೂ ಎಲ್ಲ ಟೀಚರ್ಸ್ ಕಡೆಯಿಂದ ಪುಷ್ಪಾರ್ಚನೆಯನ್ನು ಮಾಡಿ ನೆಕ್ಸ್ಟು ಭಾಷಣವನ್ನು ಕೇಳಿಸ್ಕೊಂಡು ಪುಷ್ಪಾರ್ಚನೆ ಎಲ್ಲ ಟೀಚರ್ಸು ಮಾಡಿದರು. ಆಮೇಲೆ ನೆಕ್ಸ್ಟ್ ಎಲ್ಲ ಟೀಚರ್ಸ್ದು ಒಂದು ಫೋಟೋಸ್ ಎಲ್ಲ ಆದಮೇಲೆ ನಮ್ಮ ಕ್ರಿಶ್ ಅವ್ರದ್ದು ಬರ್ಡೇ ಇತ್ತು. ಅವ್ರ ಕಡೆ ಇವತ್ತು ಶ್ರಮದಾನ ಮಾಡಿಸಿದ್ದು. ಶ್ರಮದಾನ ಎಲ್ಲ ಆದಮೇಲೆ ಅವ್ರಿಗೆ ನೆಕ್ಸ್ಟು ವಿಶ್ ಮಾಡೋಕ್ಕೆ ಅಂತ ಹೋದೆ ಗುರು. ಹ್ಯಾಪಿ ಬರ್ಡೇ. ಕೊಡು. ಎಲ್ಲ ಮಾಡಿದ್ಯಾ? ಬೇಡ, ಫುಲ್ ಪ್ಯಾಕ್ ಕೊಡ್ತೀಯಾ? ಬ್ಯಾಂಡ್ ನನ್ನ ಹತ್ರ 3 ಪ್ಯಾಕ್. ನಿನ್ನ ಬರ್ಡೇ ಟ್ರೀಟ್ ಕೊಡಿಸು. ಆಮೇಲೆ ಸಿಲ್ಲ ನೋಡಿ ತಿಂಡಿ ಕೊಡಿಸ್ ನೋಡಿ. ವಿಡಿಯೋ ಮಾಡು. ಇದೆಲ್ಲ ಹಾಕೊಂಬಂದಿದ್ದೀನಂತ ಇದೊಂದು ಬಿಲ್ಡಪ್ ಹಾಕೊಂತಿದ್ದೆ. ಏನು ಇಂಡಿಯನ್ಸ್ ಅಂತಿದ್ಯಾ? ಇಂಡಿಯಾ ಅಂತಿದ್ದೆ ಅಷ್ಟೇ. ನಾನು ಬರ್ತೀನಿ ತಮರಮ್ಮ. ನಾನು ಕನ್ನಡದ ಬರೀಬೇಕು. ಏನು 55 ಬಿ ಎನೇ ಬಿ ಕಾಮ್ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಬರ್ದಿದ್ದೀರಲ್ಲ ಬಿ ಎ ಅಂತ. ಕರಿಯಮ್ಮ ಅಂತ ಬೆಳೆದು ಕ್ರಿಶ್ ಈಗ ಬಂದ. ಈಶ್ವರಕ್ಕ ಒಂದೈತಿ ತಾನೆ. ಬರ್ಗೆಟ್ ನಂಗೆ ತಿಂದ ಕೂತಿದ್ದಾನೆ. ಏನು ಒಂದು
ಬಂದಿಲ್ವನ ಯಾರು ಇಲ್ಲ ಟೀಚರ್ಸು ಎಲ್ಲ ಹೋದ್ರು ಟೀಚರ್ಸು ಹೋದ್ರಾ ಪಲ್ಲವಿ ಮಿಸ್ ಬಂದಿದ್ರಾ ಎಲ್ಲ ತಂಗಿ ಹೊಡಿಬಾರ್ದು ಅಂತಾರಲ್ಲ ಹಂಗೆ ಬೀಳುತ್ತೆ ಅದೇ ಬಿಟ್ಟು ಎಣ್ಣೆ ಹೊಡಿತಾರ ಆ ಟೈಮಲ್ಲಿ ಲೈಟಾಗಿ ತುದಿ ಕೈಗಿದ್ರೆ ಒಂದು ಮಿಸ್ ಆದ್ರೆ ಅದೇ ಥರ ಸೌಂಡ್ ಬರೋದು ಅದೇ ಬರೋದು ಪಾನಿಪುರಿ ಗೋಲ್ಗಪ್ಪ ಪಾನಿಪುರಿ ಅಲ್ಲ ಪಾನಿಪುರಿ ಹತ್ರ ಇದ್ದಾಳೆ ಇದೇ ಹೋಗ್ಬಿಟ್ಕೊಂಡು ಹೋಯ್ತು ಡ್ಯಾನ್ಸ್ ಸ್ಟಾರ್ಟ್ ಆದ ನಾನು ಕೇಳಿಸಿದ್ದೇವೆ ನಾನು 10 ಗಂಟೆಗೆ ಹೋಗ್ತೀನಿ ಗಾಬರಿ ಒಂದು ನಾಲ್ಕು ವರ್ಷಗಳ ಕಾಲ ಸಹೋದರ ವಾಸವನ್ನು ಅನುಭವಿಸಿ ಕೊನೆಗೆ ರಾಯಣ್ಣ ಸತ್ತಂತ ವಿಚಾರವನ್ನು ಕೇಳಿ ತನ್ನ ಗಂಡ ಸತ್ತಾಗ ಅಳಿವಿಲ್ಲ ತನ್ನವರು ಮಾಡಿದ ಅವಶ್ಯಕ್ಕೆ ಅವರ ಹಣವಿಲ್ಲ ಅಳಿವಿಲ್ಲ ಆದರೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ವಿಡಿಯೋ ಬರ್ತಿದೆ ನೋಡಿ. Hare
रोज वही मेरी शाम कब याद करे जो जमाना मरती पे मर मिट जाना जिक्र में शामिल मेरा नाम 22 अप्रैल 2025 पहलगाम की वादियां फिर से आबाद हो रही थी। नए नवेले जोड़े जिंदगी के सबसे हसीन पल बिता रहे थे। बच्चे मस्ती में खोए थे, बड़े बूढ़े जवान सभी हर फिक्र से दूर बस जिंदगी जीने आए थे। कोई चाय की चुस्कियों में खोया था, कोई सेल्फी में जिंदगी के पल कैद कर रहा था, लेकिन किसी को नहीं पता था कि कुदरत की गोद में मौत छुपी बैठी है। वो आतंकवादी आए, उनकी इबादत में नफरत थी, हाथों में बंदूक थी और दिलों में जहर। उन्होंने ना चेहरा देखा, ना उम्र, सिर्फ नाम पूछा।
मेरे हृदय में धड़कन है, जब तक मेरे श्वास में प्राण है, मैं पूर्ण निष्ठा से झांसी की सेवा करूंगी। नहीं झुकने दूंगी झांसी का स्वाभिमान, नहीं झुकने दूंगी मातृभूमि का मस्तक। भगत सिंह और क्रांतिकारियों का चेला और इंकलाब का गुलाम लिख देना। आजादी को चली बहाने दीवानों की टोलियां, आजादी को चली बहाने दीवानों की टोलियां, खून से अपने लिख देंगे हम इंकलाब की गोलियां, हम वापस लौटेंगे लेकर। ಆಮೇಲೆ ನಮಗೂ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನೂ ಪ್ರೋಗ್ರಾಮ್ ಇನ್ನೂ ಬಾಕಿ ಇತ್ತು, ಬಟ್ ನಾವು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಕೆಲಸದ ಕಡೆ ಹೊರಟೋಗೋರು. ಆಮೇಲೆ ನೆಕ್ಸ್ಟು ಇಷ್ಟೆಲ್ಲ ಜನಗಳಿದ್ರು ಆದರೂ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಆದರೂ ಮನೆ ಕಡೆ ಬಂದೆ. ಮನೆ ಕಡೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತಿನ ಡೇ ಎಂಡ್ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.